ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನನ್ನ ಶಿಶು. ಇವತ್ತಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕಾಯಿ ಕಡುಬು ಮಾಡಿದ್ದೆ, ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೆ. ಸಿಂಪಲ್ ಆದಂಥ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ, ಹಾಗಾಗಿ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಇಲ್ಲ. ಜೊತೆಗೆ ಇಲ್ಲಿ ಬಾಗಿಲು ತುಂಬಾ ಟೈಟ್ ಆಗಿತ್ತು, ಮಳೆ ಎಲ್ಲ ಇದ್ದಿದ್ದರಿಂದ, ಥಂಡಿ ಇರೋದ್ರಿಂದಾಗಿ ಬಾಗಿಲು ಟೈಟ್ ಆಗಿತ್ತು ಅಂತ ಸ್ವಲ್ಪ ಗ್ರೂಮಿಂಗ್ ವರ್ಕ್ಸ್ನೆಲ್ಲ ಮಾಡಿಸಿದ್ವಿ. ಸೊ ಮನೆಯೆಲ್ಲ ಧೂಳಾಗೋಗಿತ್ತು. ಹೇಗೂ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ತಿರದಲ್ಲೇ ಇದೆ ಅಲ್ವಾ, ಹಾಗಾಗಿ ಇದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ, ಎಲ್ಲದನ್ನೂ ಸೇರಿ ಕ್ಲೀನ್ ಮಾಡಿದ ಹಾಗಾಗುತ್ತೆ ಅಂತ ಒನ್ ಬೈ ಒನ್ ಕ್ಲೀನಿಂಗನ್ನು ಶುರು ಮಾಡಿಕೊಂಡೆ. ಒಂದು ಕಡೆ ಸ್ಟಾರ್ಟ್ ಮಾಡಿದರೆ ಒಂದಾದ್ಮೇಲೊಂದು ಹೀಗೆ ಮಾಡ್ತಾನೆ ಇರ್ತೀವಲ್ವ, ಹಾಗೆ ಸ್ಟಾರ್ಟ್ ಆಗಿದ್ದೆ ಇದು. ಜೊತೆಗೇ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಇವತ್ತಿನ ಈ ವಿಡಿಯೋನಲ್ಲಿ ಏನು ಹೇಳೋಣ ಅಂತ ಅಂದ್ಕೊಂಡೆ ಅಂದರೆ, ಮೈ ಸ್ಟೋರಿ ಆ್ಯಸ್ ಎ ಹೋಮ್ ಮೇಕರ್ ಆಗಿ ನನ್ನ ಒಂದು ಸಿಂಪಲ್ ಸ್ಟೋರಿ, ಯಾವ ರೀತಿಯಾಗಿ ಹೋಮ್ ಮೇಕರ್ ಇಷ್ಟ ಇಲ್ಲದೆ ನನಗದು ಕೊನೆಗೆ ಇಷ್ಟ ಆಗ್ಲಿಕ್ಕೆ ಶುರುವಾಯಿತು. ಕ್ಯಾನ್ ಹೋಮ್ ಮೇಕ್ ಗಿವ್ ಜಾಯ್, ನಮಗದ್ರಲ್ಲಿ ಖುಷಿ ಸಿಗುತ್ತಾ ಅಥವಾ ಕಷ್ಟಪಟ್ಕೊಂಡು ಮಾಡಬೇಕಾ ಅನ್ನೋದನ್ನು ನಿಮ್ಮ ಜೊತೆಗೆ ಸಿಂಪಲ್ಲಾಗಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇವತ್ತು ಹೇಗಿದ್ದರೂ ಬೇಗ ಎದ್ದಿದ್ದೆ, ಹಾಗಾಗಿ ಬೇಗ ಎದ್ದಿದ್ದ ದಿನ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಬೇರೆ ಕೆಲಸಗಳು ಎಕ್ಸ್ಟ್ರಾ ಕೆಲಸ ಮಾಡಲಿಕ್ಕೆ ಸಮಯ ಜಾಸ್ತಿ ಸಿಗುತ್ತೆ ಅಂತ. ಬಟ್ ಕೆಲವೊಮ್ಮೆ ಲೇಟ್ ಆಗುತ್ತೆ, ಪ್ಲ್ಯಾನಿಗೆ ತಕ್ಕಂತೆ ಕೆಲವೊಮ್ಮೆ ಲೇಟಾಗೂ ಕೂಡ ಎದ್ದೇಳ್ತೀನಿ. ಸಂಡೇ ಆಗಿದ್ದರೆ ಅಥವಾ ಸ್ಕೂಲ್ ಏನಾದರೂ ರಜೆ ಇದ್ದರೆ ಅವತ್ತಿನ ದಿನ ಒಂದು ಹಾಫ್ ಆನ್ ಅವರ್ 1 ಅವರ್ ಲೇಟಾಗಿ ಎದ್ದೇಳ್ತೀನಿ. ಅವತ್ತಿನ ದಿನ ನಿದ್ದೆ ಏನೋ ಚೆನ್ನಾಗಾಗಿರುತ್ತೆ, ಬಟ್ ಅದಾದಮೇಲೆ ಹರಿಬರಿಯಾಗಿರುತ್ತೆ, ಎಲ್ಲ ಕೆಲಸನೂ ಕೂಡ ಫುಲ್ ಡೇ ಹರಿಬರಿಯಾಗಿರುತ್ತೆ. ಹಾಗಾಗಿ ಆದಷ್ಟು ಬೇಗ ಎದ್ದೇಳಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನಿದ್ದೆ ಮಾಡೋ ಚಾನ್ಸ್ ಸಿಗುತ್ತೆ ಅಂತಂದರೆ ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ, 1 ಅವರ್ ನಿದ್ದೆ ಮಾಡಿಬಿಡ್ತೀನಿ, ಲೇಟಾಗಿ ಎದ್ದೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಕಿಂಗ್ ಇಷ್ಟ ಇಲ್ಲದೆ ಯಾವ ರೀತಿಯಾಗಿ ನನಗೆ ಇಷ್ಟ ಆಗ್ಲಿಕ್ಕೆ ಶುರುವಾಯಿತು, ಆ್ಯಂಡ್ ಹೋಮ್ ಮೇಕಿಂಗ್ ಅನ್ನೋದು ಅಷ್ಟು ಸುಲಭನಾ. ಫ್ರಮ್ ದ ಏಜ್ ಆಫ್ 23 ಐ ಆಮ್ ಎ ಹೋಮ್ ಮೇಕರ್. ಯಂಗ್ ಏಜಲ್ಲಿ ಮದುವೆ ಆಗೋರಿದ್ದರೆ ಅಥವಾ ಹೋಮ್ ಮೇಕಿಂಗ್ ಬಗ್ಗೆ ಭಯ ಇದ್ದರೆ ಅಂಥವ್ರಿಗೆ ಖಂಡಿತ ಈ ವಿಡಿಯೋ ಹೆಲ್ಪ್ ಆಗಬಹುದು. ನಾನು ಮದುವೆಗೆ ಮುಂಚೆ 9 to 5 ಜಾಬ್ ಅಂತಾರಲ್ವ, ಆ ರೀತಿಯಾಗಿ ಸ್ಕೂಲಲ್ಲಿ ಆ್ಯಸ್ ಎ ಟೀಚರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಅದಾದಮೇಲೆ ಈವ್ನಿಂಗ್ ಬಂದು ಮಕ್ಕಳಿಗೆ ಟ್ಯೂಷನ್ ಮಾಡ್ತಾಯಿದ್ದೆ, 7:30 ತನಕ ಅದಾಗ್ತಾಯಿತ್ತು. 9:30 to 7:30 ಅಂತಲೇ ಇಟ್ಕೊಳ್ಬೋದು. ಅದಷ್ಟು ನನ್ನ ಕೆಲಸ ಏನಿದೆ ಅದಷ್ಟನ್ನು ಮಾತ್ರ ಮುಗಿಸ್ತಿದ್ದೆ. ಅದರ ಹಿಂದೆ ಅಥವಾ ಅದಾದಮೇಲೆ ಇರುವಂಥ ಎಲ್ಲ ಕೆಲಸನೂ ಕೂಡ ಅಮ್ಮನೇ ಮಾಡ್ತಾ ಇದ್ದಿದ್ದು. ಕುಕ್ಕಿಂಗ್ ಇರ್ಬೋದು, ಮನೆ ಕ್ಲೀನಿಂಗ್ ಇರ್ಬೋದು, ಪ್ರತಿಯೊಂದು ಅವರೇ ನೋಡ್ತಾ ಇದ್ದಿದ್ದು. ನನ್ನ ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಇತ್ತು. ಕೆಲವೊಮ್ಮೆ ಹಬ್ಬದ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾಗ, ಅಮ್ಮಂಗೇನಾದರೂ ಹುಷಾರಿಲ್ಲದೆ ಇದ್ದಾಗ ಅಂಥ ಟೈಮಲ್ಲಿ ಮಾಡಿಕೊಡ್ತಾ ಇದ್ದೆ ಅಷ್ಟೇ. ಹೀಗೆ ದಿನ ಕಳೆದು ಬಿಡ್ತಿದ್ದೆ. ನಾನಾಯಿತು, ನನ್ನ ಸ್ಕೂಲ್ ಮಕ್ಕಳಾಯಿತು, ಟ್ಯೂಷನ್ ಮಕ್ಕಳಾಯಿತು ಅಂತ ಕಳೀತಾ ಇದ್ದೆ. ನೋಡ್ತಾ ಇದ್ದ ಹಾಗೆ ಮ್ಯಾರೇಜ್ ಫಿಕ್ಸ್ ಆಯಿತು. ಮ್ಯಾರೇಜ್ ಕೂಡ ಆಯಿತು. ತಕ್ಷಣ ಹೋಮ್ ಮೇಕಿಂಗ್ ಅನ್ನೋ ಇದಕ್ಕೆ ಬಂದಾಯಿತು. ಯಾವ ರೀತಿ ಮಾಡೋದು ಏನು ಎಂಥದ್ದು ಗೊತ್ತಿಲ್ಲ, ಯಾವ ಥರ ಅಡುಗೆ ಮಾಡೋದು, ಅಡುಗೆ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ. ಹೀಗೆ ಶುರುವಾಯಿತು ನನ್ನ ಹೋಮ್ ಮೇಕಿಂಗ್ ಜರ್ನಿ. ಮುಂದೇನಾಯಿತು ಅನ್ನೋದನ್ನು ಒಂದು ರೆಸಿಪಿ ವಿಡಿಯೋನ ಮುಗಿಸ್ಕೊಂಡು ಕೊನೆಗೆ ಹೇಳ್ತೀನಿ. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದರೆ, ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಜೊತೆಗೆ ಚಿಕನ್ ಫ್ರೈ, ಇದೆರಡನ್ನು ಪ್ಲ್ಯಾನ್ ಮಾಡಿದ್ದೆ. ಇಲ್ಲಿ ನಾನು ಮಶ್ರೂಮ್ನ ಚೆನ್ನಾಗಿ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆದಂಥ ರೆಸಿಪಿ ಇದು. ನಾರ್ಮಲ್ ಬಿರಿಯಾನಿಗೆ ಏನೇನು ಯೂಸ್ ಮಾಡ್ತೀವೋ ಅದನ್ನು ಮಾತ್ರ ಯೂಸ್ ಮಾಡಿ ಮಾಡುವಂಥ ಸಿಂಪಲ್ ರೆಸಿಪಿ. ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿನೂ ಅಷ್ಟೇ. ಶುಭನ್ಗೆ ತುಂಬಾ ಇಷ್ಟವಾದಂಥ ರೆಸಿಪಿ ಇದು. ಹಾಗಾಗಿ ಇವತ್ತು ಮಶ್ರೂಮ್ ಬಿರಿಯಾನಿನ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಚಿಕನ್ ಕೂಡ ಒಂದು ಅರ್ಧ kg ಚಿಕನ್ ತಂದಿದ್ರು, ಅದನ್ನು ಕೂಡ ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ, ಅದನ್ನು ಕೂಡ ಪ್ರಿಪೇರ್ ಮಾಡಬೇಕು ಈಗ. ಇಲ್ಲಿ ಮಶ್ರೂಮ್ ಬಿರಿಯಾನಿಗೆ ನಾನು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿದ್ದೀನಿ, ಒಂಚೂರು ಸಾಸಿವೆ ಆ್ಯಂಡ್ ಎಲ್ಲ ಸ್ಪೈಸಸ್, ಚಕ್ಕೆ, ಲವಂಗ ಆ್ಯಂಡ್ ಬೇ ಲೀಫ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಏಲಕ್ಕಿ ಇಷ್ಟ ಆಗುತ್ತೆ ಅಂತಂದರೆ ಆ್ಯಡ್ ಮಾಡ್ಕೋಬೋದು. ನಂತರ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸೋಣ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿದ್ದು ಎಣ್ಣೆಲೆ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರುವಂಥ ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಎಲ್ಲ ಎಸೆನ್ಸ್, ಮಸಾಲೆಯ ಎಲ್ಲ ಎಸೆನ್ಸ್ ಕೂಡ ಇಳಿಬೇಕು. ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಬದಲು ನೀವು ಟೊಮೆಟೊ ಪ್ಯೂರಿನ ಮಾಡಿ ಕೂಡ ಆ್ಯಡ್ ಮಾಡ್ಬೋದು. ನಂತರ ಇದಕ್ಕೆ 1 ಕಪ್ಪಷ್ಟು ಪುದೀನ ಹಾಗೂ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿದ್ದು ಫ್ರೈ ಆದಮೇಲೆ ನಾವಿದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಇದು ಸ್ವಲ್ಪ ಗರಂ ಮಸಾಲ
ಅರಶಿನ ಪುಡಿ ಸ್ವಲ್ಪ ಆ್ಯಂಡ್ ಖಾರದ ಪುಡಿ. ನಿಮಗೆ ಯಾವ ರೀತಿಯಾಗಿ ಖಾರ ಬೇಕೋ ಆ ರೀತಿಯಾಗಿ ನೀವು ಆ್ಯಡ್ ಮಾಡ್ಕೋಬೋದು. ಖಾರದ ಪುಡಿ ಸೆಟ್ ಆಗಲ್ಲ ಅಂತಂದರೆ ನೀವು ಹಸಿಮೆಣಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಈ ಫ್ರೈ ಮಾಡ್ತೀವಲ್ವ, ಈರುಳ್ಳಿ ಫ್ರೈ ಮಾಡ್ತೀವಲ್ವ, ಆಗಲೇ ಹಸಿಮೆಣಸನ್ನು ಕೂಡ ಆ್ಯಡ್ ಮಾಡ್ಬೋದು. ನನಗೆ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಅನಿಸುತ್ತೆ, ಹಾಗಾಗಿ ಖಾರದ ಪುಡಿಯನ್ನು ಎಷ್ಟು ಬೇಕೋ ಆ ರೀತಿಯಾಗಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಟೀ ಸ್ಪೂನಷ್ಟು ಮೊಸರು, ಹುಳಿ ಇಲ್ಲದೆ ಇರುವಂಥ ಗಟ್ಟಿ ಮೊಸರನ್ನ ತಗೊಳ್ಳಿ. ಚೆನ್ನಾಗಿ ಇದು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈ ರೀತಿ ಕುದೀತಾ ಇರಲಿ. ಅಷ್ಟರಲ್ಲಿ ನಾವು 1 ಕಪ್ ಅಕ್ಕಿನ ಚೆನ್ನಾಗಿ ತೊಳೆದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ ಹಾಕ್ತಾ ಇರೋದು. ಸೊ 2 ರಿಂದ 2.5 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅಕ್ಕಿ ಯಾವ ರೀತಿ ಇದೆ ಅದು ನಿಮಗೆ ಮಾತ್ರ ಗೊತ್ತಾಗೋದು, ಹಾಗೆ ನೀವು ಸೇರಿಸ್ಕೊಳ್ಬೋದು. ಬಾಸ್ಮತಿ ರೈಸ್ ಆದರೆ ನೀವು 1ಕ್ಕೆ 1.5 1/4 ಹಾಕಿದರೂ ಸಾಕಾಗುತ್ತೆ. ಬಾಸ್ಮತಿ ರೈಸ್ ತುಂಬ ಬೇಗ ಬೆಂದು ಹೋಗುತ್ತೆ. ನಾರ್ಮಲ್ ಅಕ್ಕಿ ಆದರೆ ನೀವು 1ಕ್ಕೆ 2ರಷ್ಟು ಹಾಕಬೇಕು. ನಮ್ಮನೆ ಅಕ್ಕಿ ಸ್ವಲ್ಪ ನೀರು ಎಕ್ಸ್ಟ್ರಾ ಬೇಕು ಅನಿಸುತ್ತೆ, ಹಾಗಾಗಿ ನಾನು 2.5 ಗ್ಲಾಸ್ ಹಾಕಿದ್ದೀನಿ. ನಂತರ ಇನ್ನೇನು ಕುದಿಯೋ ಸ್ಟೇಜ್ ಬರುತ್ತೆ ಅನ್ನುವಾಗ ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ನಾನಿನ್ನೂ ಉಪ್ಪು ಹಾಕಿಲ್ಲ. ಈ ಸ್ಟೇಜಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸಿದ್ರೆ ರುಚಿಯಾದಂಥ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಮಕ್ಕಳ ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿ ಸೂಟೇಬಲ್ ಆಗಿರುತ್ತೆ ಇದು. ಇದ್ರ ಜೊತೆಗೆ ನೀವು ಮೊಸರು ಬಜ್ಜಿನ ಕೂಡ ಕೊಡ್ಬೋದು. ಹಾಗೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಏನಾದ್ರು ಬೇಕು ಅನ್ನೋದಾದರೆ ಮೊಸರು ಬಜ್ಜಿನ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಂತರ ಚಿಕನ್ ಕರ್ಡ್ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆದಂಥ ರೆಸಿಪಿ ಇದು. ಇಲ್ಲಿ ನಾನು 1 ಈರುಳ್ಳಿನ ಹಾಗೂ 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಇವೆರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಆ್ಯಂಡ್ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ. ಹುಳಿ ಇಲ್ಲದೆ ಇರುವಂಥ ಗಟ್ಟಿ ಮೊಸರನ್ನು ತೊಗೊಳ್ಳಿ. ತುಂಬಾ ಟೇಸ್ಟಿ ಆದಂಥ ರೆಸಿಪಿ ಇದು. ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಬಿಳಿ ಇರುತ್ತೆ ಅಂದ್ಕೋಬೇಡಿ. ಮೊಸರು ಹಾಕಿದ ಮೇಲೆ ಅದು ಹಾಗೆ ಚೆನ್ನಾಗಿ ಗಟ್ಟಿಯಾಗಿ ಮೊಸರು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ನೀವು ಸೇರಿಸ್ಕೊಳ್ಳೋದಾದರೆ ಅಚ್ಚ ಖಾರದ ಪುಡಿ ಸ್ವಲ್ಪ ಆ್ಯಂಡ್ ಧನಿಯಾ ಪುಡಿ ಸ್ವಲ್ಪ, ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಈ ರೀತಿಯಾಗಿ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ. ಇದು ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿರುವಂಥ ಚಿಕನನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಏನನ್ನೂ ಹಾಕದೆ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಅದೇ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಅಥವಾ ಡ್ರೈ ಆಗಬೇಕು ಅಂತಂದರೆ ನೀವು ನೀರನ್ನೇ ಆ್ಯಡ್ ಮಾಡೋದು ಬೇಡ, ಹಾಗೆ ಫ್ರೈ ಮಾಡ್ಕೊಳ್ಬೋದು. ನಮಗೆ ಸ್ವಲ್ಪ ಗ್ರೇವಿ ಬೇಕು, ಹಾಗಾಗಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೀಗೆ ಇದನ್ನು ನೀವು ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ರೆ ರುಚಿಯಾದಂಥ ಚಿಕನ್ ಫ್ರೈ ರೆಡಿ ಆಗುತ್ತೆ. ಈ ರೀತಿಯಾಗಿ ಆದಷ್ಟು ಮಟ್ಟಿಗೆ ಎಲ್ಲ ಥರದ ಅಡುಗೆಗಳನ್ನು ಕಲೀಲಿಕ್ಕೆ ತುಂಬಾ ಟೈಮ್ ತಗೊಂಡೆ ನಾನು. ಆ್ಯಂಡ್ ಮಾಡಿರುವಂಥ ಎಲ್ಲ ಅಡುಗೆನೂ ಕೂಡ ಒಮ್ಮೆ ಹಸ್ಬೆಂಡಿಗೆ ಬಡಿಸಿದ ನಂತರ ಅವ್ರು ಅದನ್ನು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಅದೇ ನನಗೆ ಸಕ್ಸಸ್ ಆಗ್ತಾ ಇದ್ದಿದ್ದು. ನನ್ನ ಅದೃಷ್ಟನೋ ಏನೋ, ಆದಷ್ಟು ಎಲ್ಲನೂ ಕೂಡ ಸಕ್ಸಸ್ ಆಗ್ತಾಯಿತ್ತು. ಒಂದೊಂದು ಕೂಡ ರೊಟ್ಟಿ, ಮುದ್ದೆ ಇರ್ಬೋದು, ಬಸ್ಸಾರು, ಮಸೊಪ್ಪು ಸಾರು, ಒಂದೊಂದು ಕೂಡ ಹೊಸದಾಗಿತ್ತು. ನಾನು ಲೈಫಲ್ಲೇ ಬಸ್ಸಾರೆಲ್ಲ ತಿಂದಿರಲಿಲ್ಲ. ಮಸೊಪ್ಪು ಸಾರೆಲ್ಲ ಒಂದು ದಿನವೂ ಆ ಥರದೊಂದು ಸಾರು ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಸೈಡ್ ಏನು ಅಂದರೆ ಸೊಪ್ಪಿನ ಪಲ್ಯ ಮಾಡೋರು ಸೊಪ್ಪನ್ನು ಕಡಿದು ಒಂದು ರೀತಿ ಸಾರು ಮಾಡ್ತಾರೆ. ಬೇರೆ ಬೇರೆ ಥರ ಇದೆ. ಈ ಕಡೆ ಬೇರೆ ಥರ ಅಡುಗೆ, ಆ ಕಡೆನೇ ಬೇರೆ ಥರ ಅಡುಗೆ. ಹೀಗೆಲ್ಲ 1 by 1 ಕಲ್ತಾದ ನಂತರನೇ ಹಸ್ಬೆಂಡ್ಗೆ ಬಡಿಸಿದ ನಂತರ ಅವ್ರು ಅದರಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದರೆ ಓಕೆ ಆಯಿತು ಅಂಥೇಳಿ ನೆಕ್ಸ್ಟ್ ರೆಸಿಪಿನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಹೀಗೆ ಹೋಮ್ ಮೇಕಿಂಗಲ್ಲಿ ಕುಕ್ಕಿಂಗ್ ಆಯಿತು. ಅದಾದಮೇಲೆ ಮನೆ ಅಂದಮೇಲೆ ಕುಕ್ಕಿಂಗ್ ಒಂದೇ ಪಾರ್ಟ್ ಅಲ್ಲ. ಅದಾದಮೇಲೆ ಮನೆ ಹೇಗೆ ಇಟ್ಕೊಳ್ತೀವಿ ಆ್ಯಂಡ್ ಮನೆ ಸುತ್ತಮುತ್ತ ಹೇಗೆ ಪೂಜೆ ಇರ್ಬೋದು, ಪ್ರತಿಯೊಂದೂ ಹೋಮ್ ಮೇಕಿಂಗಲ್ಲೇ ಬರುತ್ತೆ ಅಲ್ವಾ. ಅದಾದಮೇಲೆ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ ಡಿಕ್ಲಟರಿಂಗ್ ಆ್ಯಂಡ್ ಆರ್ಗನೈಸಿಂಗ್, ಇದೆರಡು ತುಂಬಾ ಇಂಟ್ರೆಸ್ಟ್ ಬರೋಕ್ಕೆ ಶುರುವಾಯಿತು. ಆಗ ಹೋಮ್ ಮೇಕಿಂಗ್ ನನಗೆ ಇಟ್ಸ್ ಲೈಕ್ ಎ ಥೆರಪಿ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಬೋರ್ ಆದಾಗ ಅಥವಾ ನಾವು ಸ್ವಲ್ಪ ಡೌನ್ ಆಗಿರುವಾಗ ಅಂಥ ಟೈಮಲ್ಲಿ ಹೋಮ್ ಮೇಕಿಂಗ್ ತುಂಬಾ ವರ್ಕ್ ಆಗುತ್ತೆ. ಅದರಲ್ಲಿ ಡಿಕ್ಲಟರಿಂಗ್ ಆ್ಯಂಡ್ ಕ್ಲೀನಿಂಗ್ ಇರ್ಬೋದು, ಆರ್ಗನೈಸಿಂಗ್, ಇದು ತುಂಬಾ ಸ್ಯಾಟಿಸ್ಫೈ ಅನಿಸುತ್ತೆ. ಯಾವುದೋ ಒಂದು ಪ್ಲೇಸನ್ನು ಅಥವಾ ಯಾವುದೋ ಒಂದು ಡ್ರಾಯರ್ ಇರ್ಬೋದು, ಯಾವುದೋ ಒಂದು ಟೇಬಲ್ ಇರ್ಬೋದು, ಅಟ್ ಎ ಟೈಮ್ಗೆ ನೀವು ಡೌನ್ ಆಗಿರುವಂಥ ಟೈಮಿಗೆ 1 by 1 ಕ್ಲೀನ್ ಮಾಡ್ತಾ ಬಂದಾಗ ಅದು ಕ್ಲೀನ್ ಆಗಿರೋದನ್ನು ನೋಡುವಾಗ ನಮಗೊಂದು ಸ್ಯಾಟಿಸ್ಫೈ ಸಿಗುತ್ತೆ ಅಲ್ವಾ. ಆಗ ಸ್ವಲ್ಪ ನಾವು ಬೋರ್ ಆಗಿರೋದಿರ್ಬೋದು, ಡೌನ್
ಡೌನ್ ಆಗಿರೋದು ಅವೆಲ್ಲನೂ ಕೂಡ ನಾರ್ಮಲ್ ಆಗುತ್ತೆ. ಹೀಗೆ ಆರ್ಗನೈಸಿಂಗು ಇಷ್ಟ ಆಗ್ಲಿಕ್ಕೆ ಶುರುವಾಯಿತು ಆ್ಯಂಡ್ ಡಿಕ್ಲಟರಿಂಗ್ ಕೂಡ ತುಂಬಾ ಇಷ್ಟ ಆಗಲಿಕ್ಕೆ ಶುರುವಾಯಿತು. ಆದರೆ 1 by 1 ಕೆಲಸ ಇದ್ದೇ ಇರುತ್ತೆ. ಹೋಮ್ ಮೇಕಿಂಗ್ ಅಂದರೆ ಮಾರ್ನಿಂಗಿಂದ ಹಿಡಿದು ನೈಟ್ 10 o'clock ತನಕ ಮಲ್ಗಕ್ಕೆ ಹೋಗೋ ತನಕನೂ ಕೂಡ, ಅದರಲ್ಲೂ ಮನೇಲಿ ಮಕ್ಕಳಿದ್ದಾರೆ ಅಂತ ಅಂದರೆ 1 by 1 ಕೆಲಸ ಖಂಡಿತ ಇದ್ದೇ ಇರುತ್ತೆ. ನಾವು ಅದನ್ನು ಎಂಜಾಯ್ ಮಾಡಿಕೊಂಡು ಮಾಡಿದರೆ ನಮ್ಗೆ ಅದು ಯಾವತ್ತೂ ಹೊರೆ ಅನಿಸೋದಿಲ್ಲ. ಇಷ್ಟಪಟ್ಟು ಮಾಡಿದಾಗ ಯಾವುದು ಕೂಡ ಹೊರೆ ಅನಿಸೋದಿಲ್ಲ. ಅದರಲ್ಲೂ ಏನನ್ಸುತ್ತೆ ಅಂತ ಹೇಳಿದರೆ, ಈ ಹೋಮ್ ಮೇಕಿಂಗಲ್ಲಿ 9 to 5 ಜಾಬ್ ಹೋಗ್ಕೊಂಡು ಕೂಡ ಹೋಮ್ ಮೇಕಿಂಗ್ನೂ ಮಾಡ್ತಿರ್ತಾರಲ್ವ, ಅಂಥವ್ರಿಗೆ ರಿಯಲಿ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಹೊರಗಡೆ ಇರುವಂಥ ಕೆಲಸನೂ ಮುಗಿಸಿ ಮನೇಲಿರುವಂಥ ಅಷ್ಟು ಕೆಲಸನೂ ಮುಗಿಸುವಂಥ ಲೇಡೀಸ್ ಆಗಿದ್ದರೆ ಅವ್ರಿಗೆಲ್ಲ ಪ್ರತಿದಿನ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದರೂ ಕೂಡ ತಪ್ಪೇನೂ ಇಲ್ಲ. ಈ ರೀತಿಯಾಗಿ ನನ್ನ ಹೋಮ್ ಮೇಕಿಂಗ್ ಜರ್ನಿ ಸಾಗ್ತಾ ಇದೆ. ಹೋಮ್ ಮೇಕಿಂಗ್ನ ಸುಲಭ ಮಾಡ್ಕೊಳ್ಳೋದಕ್ಕೆ ನನ್ನ ಒಂದು ಸಿಂಪಲ್ 2 ಟಿಪ್ಸ್ ಏನು ಅಂತ ಹೇಳಿದರೆ, ಒಂದು, ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೇಕು. ಏನು ಬ್ರೇಕ್ಫಾಸ್ಟ್, ಏನು ಲಂಚ್, ಏನು ಡಿನ್ನರ್ ಅನ್ನೋದನ್ನು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿಯಾಗಿ ಕೆಲಸ ಮುಗಿಯುತ್ತೆ. ಆ್ಯಂಡ್ ಮತ್ತೊಂದು, ಟೈಮ್ ಫಾಲೋ ಮಾಡಬೇಕು. 1 by 1 ಇದಾದಮೇಲೆ ಈ ಕೆಲಸ ಇದನ್ನು ಇಷ್ಟು ಗಂಟೆ ಒಳಗೆ ಮುಗಿಸ್ಬೇಕು ಅನ್ನೋ ಹಾಗೆ ಟೈಮ್ನ ಫಾಲೋ ಅಪ್ ಮಾಡ್ಕೊಂಬಂದರೆ ಹೋಮ್ ಮೇಕಿಂಗ್ ತುಂಬಾ ಸುಲಭ. ಇವತ್ತಿನ ಈ ನನ್ನ ಸಣ್ಣ ಸ್ಟೋರಿ ಯಾರೊಬ್ಬರಿಗಾದರೂ ಹೆಲ್ಪ್ ಆಗಿದ್ರೆ ಖಂಡಿತ ನನಗೆ ತುಂಬಾ ಸಂತೋಷ. ಇದೇ ರೀತಿಯಾದಂತಹ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನಲ್ಲಿ ನಾನು ನಿಮ್ಮೆಲ್ಲರನ್ನೂ ಕೂಡ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.